ತುಂಬ ಜನ ಬೆನ್ನು ನೋವಿಗೆ ನನ್ನ ಹತ್ರ ಬರ್ತಾರೆ. ಬೆನ್ನಿನ ಮೂಳೆಯ ಪಕ್ಕದಲ್ಲಿ ಸ್ಟ್ರಾಂಗ್ ಮಸಲ್ಸ್ ಇರ್ತವೆ. ಇದರಲ್ಲಿ ನೋವು ಬಂದಾಗ ನಿಮಗೆ ಒಂದು ಸ್ಪಷ್ಟತೆ ನಿಮಗೆ ಕೊಡ್ತೀನಿ. ಇವೆಲ್ಲ ನೋವಿಗೂ ಕಾರಣ ಗ್ಯಾಸ್ಟ್ರಿಕ್ ಅಂತೂ ಅಲ್ಲ. ನಿಮ್ಮ ಬೆನ್ನು ನೋವಿಗೆ ಗ್ಯಾಸ್ಟ್ರಿಕ್ಕಿಗೆ ಸಂಬಂಧ ಇಲ್ಲ. ಹಂಗೇನಾದ್ರು ಇದ್ದರೆ ನೀವು ಆರ್ಥೋಪೆಡಿಕ್ ಸರ್ಜನ್ ಹತ್ರ ತೋರಿಸ್ಕೋಬೇಕಾಗತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬೆನ್ನು ಮೂಳೆಯಲ್ಲಿ TB ಆಗಿರೋದನ್ನು ನಾವು ನೋಡ್ತೀವಿ. ಸ್ಪೈನ್ ಟ್ಯೂಬರ್ಕ್ಯುಲೋಸಿಸ್ ಅಂತೀವಿ. ಸ್ಪೈನ್ ಅಂದರೆ ಕುತ್ತಿಗೆಯಿಂದ ಶುರುವಾಗುತ್ತೆ. ಸರ್ವೈಕಲ್ ವರ್ಟೆಬ್ರಾ, ಥೊರಾಸಿಕ್ ವರ್ಟೆಬ್ರಾ, ಲಂಬಾರ್ ವರ್ಟೆಬ್ರಾ, ಕಾಕ್ಸಿಕ್ಸು. ನಾನು ಹಿಂದೆ ಒಂದು ಸಾರಿ ಹೇಳಿ, ಬಾರ್ಬರ್ ಶಾಪಲ್ಲಿ ನೀವು ನೆಟ್ಗೆ ತೆಗೆಸ್ಕೋಬೇಡಿ. ಅವ್ರಿಗೆ ಹೇಳಿ ಸ್ಟ್ರೈಟ್ ಅವೇ ಪೇಷಂಟು ಬಾರ್ಬರ್ ಶಾಪಿಂದ ಕಿಮ್ಸ್ ಎಮರ್ಜೆನ್ಸಿ ಬಂದಿರೋದು ನಾನು ನೋಡಿದ್ದೀನಿ. ನಿಮ್ಮ ತಲೆಯನ್ನು ಹಿಡಿದು ಹಿಂಗೆ ಮಾಡಿದರೆ ಏನಾದರೂ TB ಅಲ್ಲಿತ್ತು ಅಂದರೆ, ಫ್ರಾಕ್ಚರ್ ಆಯಿತು ಅಂದರೆ ನಿಮ್ಮ 2 ಕೈ, ನಿಮ್ಮ 2 ಕಾಲು. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ತುಂಬ ಜನ ಬೆನ್ನು ನೋವಿಗೆ ನನ್ನ ಹತ್ರ ಬರ್ತಾರೆ. ನಾನು ಆರ್ಥೋಪೆಡಿಕ್ ಸರ್ಜನ್ ಅಲ್ಲ. ನಿಮ್ಮ ಬೆನ್ನಿನಲ್ಲಿ ಸ್ಪೈನಲ್ ಬೋನ್ ಇರ್ತವೆ, 33 ಸ್ಪೈನಲ್ ಬೋನು, ಸ್ಪೈನಲ್ ಕಾರ್ಡ್ ಇರುತ್ತೆ, 31 ಸ್ಪೈನಲ್ ವರ್ಟೆಬ್ರಾ ಅಂತೀವಿ ನಾವು, ಸರ್ವೈಕಲ್ಲು. ಇವೆಲ್ಲ ಬೆನ್ನಿನ ಮೂಳೆಯ ಪಕ್ಕದಲ್ಲಿ ಸ್ಟ್ರಾಂಗ್ ಮಸಲ್ಸ್ ಇರ್ತವೆ. ಇದರಲ್ಲಿ ನೋವು ಬಂದಾಗ ನಿಮಗೆ ಆರ್ಥೋಪೆಡಿಕ್ ಸರ್ಜನ್ ಅಥವಾ ನ್ಯೂರೋ ಸರ್ಜನ್ ನೋಡ್ಬೇಕು. ನನ್ನ ಹತ್ರ ಯಾಕೆ ಬರ್ತೀರ ಅಂದರೆ, ನಿಮಗೆ ಅನಿಸುತ್ತೆ ತುಂಬ ಗ್ಯಾಸ್ಟ್ರಿಕ್ ಆಗಿದೆ ಡಾಕ್ಟ್ರೆ, ಅದರಿಂದ ನನ್ನ ಭುಜ ನೋವು ಬಂತು, ನನ್ನ ಬೆನ್ನು ಹಿಡ್ಕೊತ್ತು, ಮಂಡಿ ಹಿಡ್ಕೊತ್ತು ಅಂತ ಬರ್ತೀನಿ. ಒಂದು ಸ್ಪಷ್ಟತೆ ನಿಮಗೆ ಕೊಡ್ತೀನಿ. ಇವೆಲ್ಲ ನೋವಿಗೂ ಕಾರಣ ಗ್ಯಾಸ್ಟ್ರಿಕ್ ಅಂತೂ ಅಲ್ಲ. ವಾಯು ಹಿಡಿತು ಅಂತಾರೆ. ಮಂಡಿ ನೋವಿಗೂ ನೀವು ಗ್ಯಾಸ್ಟ್ರಿಕ್ ಅಂತೀರಿ. ನಾನು ಸ್ಪಷ್ಟವಾಗಿ ಗ್ಯಾಸ್ಟ್ರಿಕ್ ಬಗ್ಗೆ ಮಾಹಿತಿ ಕೊಡೋದು. ನಾನು ಎ ಸ್ಪೆಷಲಿಸ್ಟ್ ಇನ್ ಗ್ಯಾಸ್ಟ್ರಿಕ್ ಟ್ರಬಲ್ಸ್ ಟ್ರೀಟ್ ಮಾಡಿದ್ರಾಗ. ಅದರಿಂದ ದಯವಿಟ್ಟು ನಿಮ್ಮ ಬೆನ್ನು ನೋವಿಗೆ ಗ್ಯಾಸ್ಟ್ರಿಕ್ಕಿಗೆ ಸಂಬಂಧ ಇಲ್ಲ. ಹಂಗೇನಾದ್ರು ಇದ್ದರೆ ನೀವು ಆರ್ಥೋಪೆಡಿಕ್ ಸರ್ಜನ್ ಹತ್ರ ತೋರಿಸ್ಕೋಬೇಕಾಗತ್ತೆ. ಯಾಕಂದರೆ ಎಷ್ಟೋ ಸಾರಿ ತಪ್ಪು ಮಾಹಿತಿಯಿಂದ ನೀವು ತಂಪು ಮಾಡ್ಕೊಳಕ್ಕೆ ನೋಡ್ತೀರಿ, ಗ್ಯಾಸ್ಟ್ರಿಕ್ ಟ್ರೀಟ್ ಮಾಡ್ಕೊಳಕ್ಕೆ ನೋಡ್ತೀರಿ. ಇಲ್ಲ, ನಿಮ್ಮ ಬೆನ್ನಿನ ನೋವಿಗೆ ಭಾಳ ಸಾರಿ ನನಗನ್ಸಿರೋ ಪ್ರಕಾರ ಈ ಪಾಸ್ಚುರಲ್ ಪ್ರಾಬ್ಲಮ್ ಅಂತೀವಿ ನಾವು. ನಿಮ್ಮ ಮಂಡಿ ನೋವಾಗಲಿ, ಇನ್ಫ್ಯಾಕ್ಟ್ ನೆನ್ನೆ ಒಂದು ಆರ್ಥೋಪೆಡಿಕ್ಸ್ದು ನಾನೇ ಯೂಟ್ಯೂಬ್ನಲ್ಲಿ ನೋಡ್ತಿದ್ದೆ. ಎಂಥ ಚೇರ್ನಾಗ ಕೂತ್ಕೋಬೇಕು, ನೀವು ಸ್ಟೂಲ್ ಮೇಲೆ ಕೂತ್ಕೊಂಡು ಹಿಂಗೆ ಬರಿತೀರಿ. ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಪ್ರಾಪರ್ ಪೊಸಿಷನಾಗಿ ಕೂತ್ಕೊಳ್ಳಲ್ಲ. ಹೆಂಗೆ ಕೂತ್ಕೋಬೇಕು, ಹೆಂಗೆ ಎದ್ದೊಳ್ಬೇಕು, ಇದನ್ನೆಲ್ಲ ಅವ್ರು ಭಾಳ ಬ್ಯೂಟಿಫುಲ್ಲಾಗಿ ತೋರಿಸ್ತಾರೆ. ದಯವಿಟ್ಟು ನಿಮ್ಮ ಬೆನ್ನು ನೋವು, ನಿಮ್ಮ ಮಂಡಿ ನೋವಿಗೆ ಒಂದು ಸಾರಿ ಆದರೂ ಒಬ್ಬ ಕ್ವಾಲಿಫೈಡ್ ಆರ್ಥೋಪೆಡಿಕ್ ಸರ್ಜನ್, ಈಗ ಒಂದು ಹೇಳ್ತೀನಿ ಜನಗಳಿಗೆ, ಇವೆಲ್ಲ ಹೇಳ್ಬಾರ್ದು, ನಾನು ಆದರೂ ಹೇಳ್ತೀನಿ. ಕನ್ಸಲ್ಟೇಷನ್, ಪಾಪ ಮಿಡ್ಲ್ ಕ್ಲಾಸ್ನವರು ಬಡವರಿಗೆ ಹೊರಗಡೆ ಹೋದರೆ ಕನ್ಸಲ್ಟೇಷನ್ ಚಾರ್ಜ್ ಒಂದು ಸಾರಿ ನೋಡಲಿಕ್ಕೆ 1000 ರೂಪಾಯಿ 700 ರೂಪಾಯಿ ತೊಗೋಬೋದು. ಯಾವುದೇ ಟೀಚಿಂಗ್ ಹಾಸ್ಪಿಟ್ಲು, ಕೆಂಪೇಗೌಡ ಆಗಲಿ, ಸಪ್ತಗಿರಿ ಆಗಲಿ, ಬೇಕಾದಷ್ಟಿದ್ದಾವೆ ಮೆಡಿಕಲ್ ಕಾಲೇಜ್ಗಳು. RR ಮೆಡಿಕಲ್ ಕಾಲೇಜ್ಗೆ ಹೋದರೆ ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ಇರ್ತಾರೆ. ನನ್ನ ಕಿಮ್ಸ್ನಲ್ಲಿ ನಾನೊಬ್ಬ ಡೈರೆಕ್ಟ್ರಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, 20 ರೂಪಾಯಿ ಒಂದು ಚೀಟಿ ತೊಗೊಂಡ್ರೆ ಕ್ವಾಲಿಫೈಡ್ ಸರ್ಜನ್, ಆರ್ಥೋಪೆಡಿಕ್ಸ್ ಅವ್ರಿಗೆ ತೋರಿಸ್ಕೊಳ್ಳಿ. ಅಲ್ಲೇ ಒಬ್ಬರು ನ್ಯೂರೋ ಸರ್ಜನ್ ಇರ್ತಾರೆ, ಅವ್ರಿಗೆ ತೋರಿಸ್ಕೊಳ್ಳಿ. ಒಂದು 20 ರೂಪಾಯಿ ಚೀಟಿ ಒಳಗೆ ನಿಮ್ಗೆ ಇವೆಲ್ಲ ಆಗ್ತದೆ. ನಾನು ಐ ಆಮ್ ನಾಟ್ ಟಾಕಿಂಗ್ ಅಗೇನೆಸ್ಟ್ ಮೈ ಪ್ರೊಫೆಷನ್. ತುಂಬ ಜನ ನಮ್ಮ ಪ್ರೊಫೆಷನ್ಗೆ ಅಗೇನೆಸ್ಟ್ ಮಾತಾಡ್ತಾರೆ. ಹಿಂಗಿಲ್ಲ, ಹಂಗಲ್ಲ. ಈ ಅಫೋರ್ಡಬಲ್ ಇರೋರು ದಯವಿಟ್ಟು 1000 ರೂಪಾಯಿನ ಕೊಟ್ಟು ತೋರಿಸ್ಕೊಳ್ಳಿ. ನೀವು ನೀ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ, MRI ಆದರೂ ಮಾಡಿಸ್ಕೊಳ್ಳಿ. ಆದರೆ ನಾನು ಐ ಆಮ್ ಕನ್ಸರ್ನ್ಡ್ ವಿತ್ ಮೈ ಮಿಡ್ಲ್ ಕ್ಲಾಸ್ ಹಳ್ಳಿಯವ್ರಿಗೆ. ಅದರಿಂದ ನಾನೊಬ್ಬ ಡೈರೆಕ್ಟ್ರಾಗಿ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಕಿಮ್ಸ್ ಆಸ್ಪತ್ರೆ ನಾನು ಡೈರೆಕ್ಟರ್ ಇರೋದ್ರಿಂದ ದಯವಿಟ್ಟು ನೀವು ಅಲ್ಲಿ ಹೋಗಿ ನನಗೊಂದು ಫೋನ್ ಮಾಡಿದರೆ ಎಲ್ಲ ನಮ್ಮ ಕ್ವಾಲಿಫೈಡ್ ಡಾಕ್ಟರ್ ಇದೆ, ಅವರೆಲ್ಲ ನನ್ನ ಸ್ಟೂಡೆಂಟ್ಸ್ ಇರ್ತಾರೆ. ದಯವಿಟ್ಟು ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ. ಸೊ ಎಲ್ಲೆಲ್ಲೋ ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ನನಗೆ ತುಂಬ ಗ್ಯಾಸ್ಟ್ರಿಕ್ಕಿಂದ ಬೆನ್ನೋವು ಬಂತು ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಬೆನ್ನು ಮೂಳೆಯಲ್ಲಿ TB ಆಗಿರೋದನ್ನು ನಾವು ನೋಡ್ತೀವಿ. ಸ್ಪೈನ್ ಟ್ಯೂಬರ್ಕ್ಯುಲೋಸಿಸ್ ಅಂತೀವಿ. ನೀವು ಇಗ್ನೋರ್ ಮಾಡಿದರೆ ಅದು ಏನಾದರೂ ಬಲ್ಜಾಗಿ ರಪ್ಚರ್ ಆದರೆ ಅಥವಾ ಜಾರ್ತು ಅಂದರೆ ನಿಮಗೆ ಕೆಳಗಡೆ ನಾವು ಪ್ಯಾರಾಪ್ಲಿಜಿಯಾ ಅಂತೀವಿ. ವೀಲ್ಚೇರ್ನ ಬರ್ತಾರಲ್ಲ, ಅದನ್ನು ಪ್ಯಾರಾಪ್ಲಿಜಿಕ್ಸ್ ಅಂತೀವಿ. ಅದರಿಂದ ದಯವಿಟ್ಟು ಎದುರಿಸ್ತಾ ಇಲ್ಲ ನಾನು, ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಬೆನ್ನು ನೋವಿಗೆ. ಅದು ಇದೇ ಸಮಯದಲ್ಲಿ ಈ ಸ್ಪೈನ್ ಅಂದರೆ ಕುತ್ತಿಗೆಯಿಂದ ಶುರುವಾಗುತ್ತೆ. ಸರ್ವೈಕಲ್ ವರ್ಟೆಬ್ರಾ, ಥೊರಾಸಿಕ್ ವರ್ಟೆಬ್ರಾ, ಲಂಬಾರ್ ವರ್ಟೆಬ್ರಾ, ಕಾಕ್ಸಿಕ್ಸು. ನಾನು ಹಿಂದೆ ಒಂದು ಸಾರಿ ಹೇಳಿ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ. ಈಗ ತಿರುಗಿ ಬೇಜಾರು ಮಾಡ್ಕೊಂಡು ಬೇಡ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ದಯವಿಟ್ಟು ಬಾರ್ಬರ್ ಶಾಪಲ್ಲಿ ನೀವು ನೆಟ್ಗೆ ತೆಗೆಸ್ಕೋಬೇಡಿ. ಅವ್ರಿಗೆ ಹೇಳಿ, ಎಷ್ಟೋ ಸಾರಿ ಸ್ಟ್ರೈಟ್ ಅವೇ ಪೇಷಂಟು ಬಾರ್ಬರ್ ಶಾಪಿಂದ
ಕಿಮ್ಸ್ ಎಮರ್ಜೆನ್ಸಿ ಬಂದಿರೋದು ನಾನು ನೋಡಿದ್ದೀನಿ. ನಿಮ್ಮ ತಲೆಯನ್ನು ಹಿಡಿದು ಹಿಂಗೆ ಮಾಡಿದರೆ ಏನಾದರೂ ಟಿ ಬಿ ಅಲ್ಲಿತ್ತು ಅಂದರೆ, ಫ್ರಾಕ್ಚರ್ ಆಯಿತು ಅಂದರೆ ನಿಮ್ಮ 2 ಕೈ, ನಿಮ್ಮ 2 ಕಾಲು ಕ್ವಾಡ್ರಿಪ್ಲೀಜಿಯಾ ಅಂತೀವಿ. ಇದನ್ನು ಕಣ್ಣಲ್ಲಿ ನಾನು ನೋಡಿದ್ದೀನಿ. ಅದರಿಂದ ಹೇಳ್ತೀನಿ, ಯಾರು ನೀವು ಪ್ರೊಫೆಷನಲ್ಸು, ಯಾರೋ ಲಾಸ್ಟ್ ಟೈಮ್ ಒಬ್ಬರು ಮಾತಾಡಿದರು, ಏನು ನೀವು ಡಾಕ್ಟ್ರುಗಳ ಕೈ ಕೆಳಗಡೆ ಪೇಷಂಟ್ ಸಾಯೋದಿಲ್ವಾ, ನಾವು ಹಂಗೆ ಮಾಡಿದರೆ ಯಾಕೆ ಹಿಂಗೆ ಮಾತಾಡ್ತೀರಿ ಅಂದಿರು. ದಯವಿಟ್ಟು ಅದಲ್ಲ ಉದ್ದೇಶ. ದಯವಿಟ್ಟು ನೀವು ಕಟಿಂಗ್ ಮಾಡಿ ನಿಮ್ಮ ಪ್ರೊಫೆಷನ್ ಮಾಡಿ, ನಾನು ಬೇಡ ಅನ್ನಲ್ಲ. ಆದರೆ ನೆಟ್ಟಿಗೆ ತೆಗಿಬೇಡಿ. ಕುತ್ತಿಗೆ ನೆಟ್ಟಿಗೆ ತೆಗೆದು ಕ್ವಾಡ್ರಿಪ್ಲೀಜಿಯಾ ಆಗಿ ಬಂದಿರೋರು ನೋಡಿದ್ದಾರೆ. ಎಲ್ರಿಗೂ ಆಗಲ್ಲ, ಆದರೆ ಒಬ್ಬನಿಗಾದರೆ ಅವನ್ನ ಏನು ಮಾಡಿದರೂ ನೀವು ರಿಕವರಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವಾರ್ನ್ ಮಾಡ್ತಾಯಿದ್ದೀನಿ ಅಷ್ಟೇ ಹೊರತು ನಾನು ಎಲ್ಲೂ ಕೂಡ ಯಾವುದು ಪ್ರೊಫೆಷನ್ಗೆ ಅಗೇನೆಸ್ಟ್ ಮಾತಾಡ್ತಿಲ್ಲ. ದಯವಿಟ್ಟು ನೆಟ್ಟಿಗೆ ಕುತ್ತಿಗೆದು ತೆಗೆಸ್ಕೋಬೇಡಿ. ತೆಗಿಯೋರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಮಾಡಬೇಡಿ. ಒಂದು ಸಾರಿ ಹಂಗೆ ಆಯಿತು ಅಂದರೆ ಯು ಆರ್ ಇನ್ ಟ್ರಬಲ್. ಆದ್ದರಿಂದ ದಯವಿಟ್ಟು ಬೆನ್ನು ನೋವಿಗೂ ಗ್ಯಾಸ್ಟ್ರಿಕ್ಕಿಗೂ ಸಂಬಂಧ ಇಲ್ಲ. ಸೊ ಆದ್ದರಿಂದ ಇದ್ರ ಬಗ್ಗೆ ಮಂಡಿ ನೋವು ಬಗ್ಗೆ ಹೆಚ್ಚಿಗೆ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಅದು ಯಾರಾದರೂ ಆರ್ಥೋಪೆಡಿಕ್ ಸರ್ಜನ್ನು ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ನಮಸ್ಕಾರ.